ಇದು ಭೂತ ಡೈರೀಸ್ ಕನ್ನಡ ಹಾರರ್ ಸ್ಟೋರಿ. ಕತ್ತಲೆಯಲ್ಲಿ ಗುಪ್ತವಾಗಿ ಬದುಕಿರುವ ಸತ್ಯಗಳನ್ನು ಇಲ್ಲಿ ನಾವು ಬಿಚ್ಚಿಡ್ತೇವೆ. ಆ ರಾತ್ರಿ ಆಗುಂಬೆ ಘಾಟಿಯ ಮಳೆಯು ವಿಚಿತ್ರವಾಗಿ ನಿಶ್ಶಬ್ದವಾಗಿತ್ತು. ಎಲ್ಲ ದಿಕ್ಕುಗಳಲ್ಲೂ ಕತ್ತಲೆ ತುಂಬಿತ್ತು. ಕಾಡಿನ ನಡುವೆ ಒಂಟಿಯಾಗಿ ನಿಂತಿದ್ದ ಕಲ್ಲಡ ಮನೆಯ ಕಿಟಕಿಗಳಲ್ಲಿ ನಿಧಾನವಾಗಿ ಬೆಳಕು ಮಿಂಚುತ್ತಿತ್ತು. ರೋಹಿತ್ ಮೊದಲ ಬಾರಿಗೆ ಅದನ್ನು ಗಮನಿಸಿದ್ದ. ಅವನು ಪ್ರವಾಸಕ್ಕಾಗಿ ಬಂದಿದ್ದರೂ ಈ ಖಾಲಿ ಮನೆಯಲ್ಲಿ ಪ್ರತಿ ರಾತ್ರಿ ಬೆಳಕು ಕಾಣುವ ಮಾತು ಅವನ ಮನಸ್ಸಿನಲ್ಲಿ ಗಿರಕಿ ಹೊಡೆತೊಡಗಿತ್ತು. ಏನೋ ತಪ್ಪಾಗಿದೆ. ಅವನು ಬೆಳಕಿನ ಕಡೆ ನೋಡಿದಾಗ ಮನೆಯ ಬಾಗಿಲು ಸ್ವಲ್ಪ ಜಾರಿಕೊಂಡಿತ್ತು. ಹಾಗೆ ಯಾರೋ ಈಗಲೇ ಒಳಗೆ ಹಾದು ಹೋಗಿದಂತೆ. ಆದರೆ ಈ ಮನೆ 3 ವರ್ಷಗಳಿಂದ ಖಾಲಿ. ಯಾರೂ ಒಳಗೆ ಬರುವ ಪ್ರಶ್ನೆಯೇ ಇಲ್ಲ. ಕಳೆದ ಕೆಲವು ದಿನಗಳಿಂದ ಹೋಟೆಲ್ ರೂಮಿನಲ್ಲಿ ಮಲಗುತ್ತಿದ್ದ ರೋಹಿತ್ ಮಳೆಗಾಳಿಯ ಜೊತೆ ಬರುತ್ತಿದ್ದ ಖುಷ್ ಖುಷ್ ಎಂಬ ಸದ್ದು ಪ್ರತಿ ರಾತ್ರಿ ಕೇಳುತ್ತಿದ್ದ. ಎಲ್ಲರೂ ಆ ಮನೆಯನ್ನು ಮರೆಯಾದ ಮನೆಯೆಂದೇ ಕರೆಯುತ್ತಿದ್ದರು. ಆದರೆ ಏನು ಮರೆಯಾಗಿದೆ ತಿಳಿದಿರಲಿಲ್ಲ. ಆ ರಾತ್ರಿ ರೋಹಿತ್ಗೆ ನಿದ್ರೆ ಆಗಲಿಲ್ಲ. ಮಳೆ ನಿಂತಿದ್ದರೂ ಆ ಮನೆಯತ್ತ ಯಾವುದೋ ಅನಾಮಿಕ ಆಕರ್ಷಣೆ ಎಳೆಯುತ್ತಿತ್ತು. ಕೊನೆಗೆ ಟಾರ್ಚ್ ಹಿಡಿದು ಕಲ್ಲಡ ಮನೆಯ ಕಡೆ ನಡುವೆ ನಿಂತು ಕಲ್ಲಡ ಮನೆಯ ಕಡೆ ನಡೆತೊಡಗಿದ. ಮನೆಯೊಳಗೆ ಕಾಲಿಟ್ಟ ಕ್ಷಣ ಅವನ ಕೈಗಳಿಗೆ ತಣ್ಣನೆ ಚಳಿ ಪ್ರವೇಶಿಸಿತು. ಹಾಲ್ನಲ್ಲಿ ಒಂಟಿಯಾಗಿ ನಿಂತಿದ್ದ ಕುರ್ಚಿ, ಅದರ ಮೇಲೆ ಹಳೆಯ ಚಪ್ಪಲಿ ಗುರುತುಗಳು. ಆದರೆ ಇಲ್ಲಿ ವರ್ಷಗಳಿಂದ ಯಾರೂ ಇರಲಿಲ್ಲ. 2ನೇ ಮಹಡಿಗೆ ಹೋಗುತ್ತಿರುವಾಗ ಅವನ ಹಿಂದೆ ಯಾರೋ ನಿಧಾನವಾಗಿ ನಡೆದುಕೊಂಡಂತೆ ಒತ್ತಡ ಕೇಳಿಸಿತು. ಅವನು ತಿರುಗಿದ. ಯಾರೂ ಇರಲಿಲ್ಲ. ಏಕಾಏಕಿ ಮೇಲ್ಮಹಡಿಯ ಕಿಟಕಿ ಟಕ್ ಟಕ್ ಎಂದು ತಟ್ಟಿತು. ಅದೇ ಕ್ಷಣದಲ್ಲಿ 313 ಕೋಣೆಯಿಂದ ಒಂದು ಸಣ್ಣ ಬೆಳಕು ಮಿಂಚಿತು. ಈ ಮನೆಯಲ್ಲಿ 313 ಎಂಬ ರೂಮ್ ಇದೆ ಎಂಬುದೇ ರೋಹಿತ್ಗೆ ಈಗಷ್ಟೇ ಗೊತ್ತಾಯಿತು. ಕತೆ ಪ್ರಕಾರ ಒಬ್ಬ ಸಂಶೋಧಕ ಇಲ್ಲಿ ವಾಸಿಸುತ್ತಿದ್ದ. ಅವನು ಘಾಟಿಯ ದೆವ್ವ ನೋಡಿದ್ದೇನೆ ಎಂದಿದ್ದ. ಯಾರೂ ನಂಬಲಿಲ್ಲ. ಕೆಲ ದಿನಗಳಲ್ಲಿ ಅವನು ನಾಪತ್ತೆ. ಆ ದಿನದಿಂದ ರೂಮ್ 313 ಕಟ್ಟಿ ಹಾಕಲ್ಪಟ್ಟಿತ್ತು. ಆದರೆ ಇಂದು ಅದರ ಒಳಗಿಂದ ಬೆಳಕು ಬರುತ್ತಿತ್ತು. ರೋಹಿತ್ ಬಾಗಿಲನ್ನು ನಿಧಾನವಾಗಿ ತಳ್ಳಿದ. ಒಳಗೆ ಮಣ್ಣಿನ ವಾಸನೆ, ತಂಪು ಮತ್ತು ಕತ್ತಲೆ ಮಾತ್ರ. ಆದರೆ ಗೋಡೆಯನ್ನೇ ಹೊಸದಾಗಿ ಬರೆದ 2 ಸಾಲುಗಳು. ಇಲ್ಲಿ ಬಂದವರು ಹಿಂತಿರುಗಲಿಲ್ಲ. ಇದೀಗ ನೀನು ಈ ಮನೆಯದ್ದೇ. ಏಕಾಏಕಿ ಲೈಟ್ ಆರಿತು. ಅವನ ಹಿಂದಿನಿಂದ ಯಾರೋ ಶ್ವಾಸ ತೆಗೆದುಕೊಂಡಂತೆ. ಅತಿ ಹತ್ತಿರ, ಅತಿ ಚಳಿ. ನೀನು ಹೊರಗೆ ಹೋಗಲಾರೆ. ಅದಾದ್ಮೇಲೆ ರೋಹಿತ್ ಮತ್ತೆ ಕಾಣಿಸಲಿಲ್ಲ. ಇಂದಿನ ಕಥೆ ಮುಕ್ತಾಯ. ಆದರೆ ಭೂತ ಡೈರೀಸ್ನಲ್ಲಿ ಕತ್ತಲೆ ಎಂದಿಗೂ ಮುಕ್ತಾಯವಾಗುವುದಿಲ್ಲ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಆದರೆ ಎಚ್ಚರ, ಕತ್ತಲೆ ನಿಮ್ಮನ್ನು ಎದುರು ನೋಡುತ್ತಿದೆ.